ಹಳೆ ಬೆಡ್ಡಲ್ಲಿ ಏನು ನಾಟಿ ಮಾಡಬೇಕಪ್ಪ ಅಂದರೆ ಬೀನ್ಸು, ಸೌತೆಕಾಯಿ, ಕುಂಬಳಕಾಯಿ ಮತ್ತು ಹೀರೆಕಾಯಿ ಇಷ್ಟು ಕಾಮೆಂಟ್ಸ್ ಜಾಸ್ತಿ ಬಂದಿವೆ. ಕೆಲವು ರೈತರು ಈ ಟೈಮಲ್ಲಿ ಏನು ನಾಟಿ ಮಾಡಬೇಡಿ ಅಂತ ಹೇಳಿದರೆ ಅದಕ್ಕೆ ಏನಂತ ಈ ವಿಡಿಯೋ ಫುಲ್ಲಾಗಿ ವಾಚ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಏನಕ್ಕೆ ಕೇಳೋದು ಒಂದೇ ಒಂದು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ ಎಲ್ಲ ರೈತ ಬಂದವರಿಗೂ. ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ್ಯಂಡ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಚಾನಲ್ಗೆ ಸ್ವಾಗತ. ಎಲ್ಲದರಲ್ಲಿ ವಿಡಿಯೋ ನೋಡ್ತಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಕಾಮೆಂಟ್ ಮಾಡಿ ಈ ವಿಡಿಯೋಗೆ. ಮೊನ್ನೆ ರೀಸೆಂಟಾಗಿ ವಿಡಿಯೋ ಮಾಡಿದೆ, 3ನೇ ಬೆಳೆಯಲ್ಲಿ ಏನು ನಾಟಿ ಮಾಡ್ತಾಯಿದ್ದೀನಿ ಅಂತ ಕಾಮೆಂಟ್ ಮಾಡಿ ಅಂತ ಹೇಳಿದ್ದೆ. ತುಂಬ ಜನ ರೈತರು ಏನೇನು ಕಾಮೆಂಟ್ ಮಾಡಿದಾರಪ್ಪ ಅಂದರೆ, ಸ್ವಲ್ಪ ಜನ ಜಾಸ್ತಿ ಕಾಮೆಂಟ್ಸ್ ಅಂದರೆ ಬೀನ್ಸ್ ನಾಟಿ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಜನ ರೈತರು ಕುಂಬಳಕಾಯಿ ನಾಟಿ ಮಾಡಿ ಅಂತ ಮಾಡಿದ್ದಾರೆ. ಸ್ವಲ್ಪ ಜನ ರೈತರು ಹೀರೆಕಾಯಿ ನಾಟಿ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ಜನರು ಬೇರೆ ಬೇರೆ ಮಾಡಿದ್ದಾರೆ, ಬಟ್ ಹೆಚ್ಚು ಕಾಮೆಂಟ್ ಇವಾಗ ಬಂದಿರೋದು. ಇನ್ನೂ ಕೆಲವರು ಈ ಟೈಮಲ್ಲಿ ಏನು ನಾಟಿ ಮಾಡೋಕ್ಕೆ ಹೋಗಬೇಡಿ ಅಂತ ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ. ಯಾಕಂದರೆ ಚಳಿಗಾಲ, ಸ್ವಲ್ಪ ಬೆಳೆ ಆಗಲ್ಲ ಅಂತ ಕೂಡ ಕಾಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಜನ ನಮ್ಮದು ತೋಟ ಖಾಲಿ ಆಗಿದೆ ಬ್ರೋ, ನಾವು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಈ ವಿಡಿಯೋ ಮಾಡೋದು ತುಂಬ ಯೂಸ್ ಆಗ್ತಿದೆ ಅಂತ ಕೆಲವರು ಕಮೆಂಟ್ ಮಾಡ್ತಾಯಿದ್ದಾರೆ. ಇದು ಇವತ್ತಿನ ವಿಡಿಯೋ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಇಷ್ಟರಲ್ಲಿ ಯಾವುದು ಬೆಸ್ಟು ಅಂತ ಕಮೆಂಟ್ ಮಾಡಿ. ಈ ಬೆಳೆಗಳಲ್ಲಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರೋ. ಫಾಲೋ ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.